ಹೇಳ್ರಪ್ಪ. ಅಲ್ಲ, ಹೇಗಿದ್ದೀರಿ ಸರ್? ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ. ಡೆಲ್ಲಿಗೆ ಹೋಗ್ತಿದ್ದೀರಾ ಸರ್? ಸರ್ ಡೆಲ್ಲಿಗೆ ಯಾವಾಗ ಹೋಗ್ತಿದ್ದೀರಾ? ನಾಳೆ ಹೋಗ್ತಿದ್ದೀರಾ ಸರ್? ನಾಳೆ ಬೆಳಗ್ಗೆ ಹೋಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಜೊತೆ ಇಲ್ಲ ಆಟ ಆಡ್ಕೊಂಡು ಇಲ್ಲೇ ಇರ್ತೀನಿ. ಇಲ್ಲ ಅಂದ್ರೆ ಇಲ್ಲೇ ಇರ್ತೀನಿ. ಅಲ್ಲ ಸರ್, ಅಂದ್ರೆ ಓಟ್ ಚೋರಿ ಪ್ರೋಗ್ರಾಮ್ ಇದೆ. ನಾಯಕರಾದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಜನ ಮುಖಂಡರು ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಬೆಂಬಲವನ್ನು ಸೂಚನೆ ಮಾಡಬೇಕು. ಇಲ್ಲ ನಾವು ಹೋಗ್ತಾ ಇರೋದು ಓಟ್ ಚೋರಿ ಕಾರ್ಯಕ್ರಮಕ್ಕೆ. ಅದ್ರ ಜೊತೆಗೂ ಕೂಡ ವರಿಷ್ಠರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಸರ್. ಕೆಲವರು ನಾವು ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಸರ್, ಜನವರಿ ಕಾದ್ ನೋಡಿ ಅಂತ ಹೇಳಿದ್ರೆ ಜನವರಿಗೆ ಇವತ್ತು ಹೇಳ್ತೀನಿ. ಏನು ಸರ್ ಇವತ್ತು ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99% ಒಂದು ಅವಕಾಶ ಇದೆ. ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾದ್ರು ಕೇಳಿದಿರಾ ಸರ್? ಎಲ್ಲರೂ ಹೇಳ್ತಾ ಇದ್ದಾರೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಕೆಲವೊಂದಿಷ್ಟು ಸಿದ್ದರಾಮಯ್ಯ ಅವರ ಬಣದವರು ಸರ್ ವಿರೋಧ ನೋಡಿ, ಇಲ್ಲಿ ಯಾರು ಬಣ ಇಲ್ಲ. ಇಲ್ಲಿ ಕಾಂಗ್ರೆಸ್ನ ನಾವೆಲ್ಲರೂ ಒಂದನೇ ಇದ್ರಲ್ಲಿ ಬಣ ಇಲ್ಲ. ಟೈಗರ್ ಜಿಂದಾಯ್ ಅಂತ ಹೇಳ್ತಿದ್ದಾರೆ. ನೋಡಿ, ಇವೆರಡು ನಮ್ಮ ಆಸ್ತಿನೇ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ, ಈ ರಾಜ್ಯದ ಆಸ್ತಿ. ಇಬ್ಬರು ನಾಯಕರು. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ, ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ. ರಾಜಣ್ಣ ಅವ್ರು ನೋಡಿದ್ರೆ ಸರ್, ನಾನು ಡಿ.ಕೆ. ಅವರು ಏನಾರು CM ಆದರೆ ನಾನು ಸಚಿವ ಸಂಪುಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಈಗಾಗಲೇ ಅವ್ರಿಗೆ ಹೇಳಿದಾರಲ್ಲ, ಅವ್ರಿಗೆ ಸಚಿವ ಸಂಪುಟಕ್ಕೆ ಸಚಿವರಾಗಿನೂ ಬಂದವ್ರೆ, ಬೇರೆ ಏನಾಗ್ತಾರೆ? ನೀವು ನೋಡಿದ್ರೆ ಈ ತರ ಹೇಳ್ತೀವಿ ಸರ್. ಯತೀಂದ್ರ ಸಿದ್ದರಾಮಯ್ಯ ನೋಡಿದ್ರೆ ಹೈಕಮಾಂಡ್ ಯಾವುದೇ ರೀತಿ ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಯಾರೇ ಹೇಳ್ಕೊಳ್ಳಿ ಸರ್, ಬೇರೆ ರಾಜ್ಯದ ಜನರು, ಈ ಭಾಗದ ಜನರು, ನಮ್ಮ ಶಾಸಕರು, ಸಾಕಷ್ಟು ಜನರು 90% ಅವರೆಲ್ಲರೂ ಕೂಡ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಎಲ್ಲರೂ ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಆಸೆ ಇದೆ, ಮಾಡ್ತಾರೆ. ಅಲ್ಲ ಸರ್, ಇಷ್ಟು ಕನ್ಫರ್ಮ್ ಆಗಿ ತಾವು ಜನವರಿ 6ನೇ ತಾರೀಕು ಅವರು 99% CM ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಯತೀಂದ್ರ ಅವ್ರು ನೋಡಿದ್ರೆ ಈ ರೀತಿ ಹೇಳ್ತಾರೆ. ಅವ್ರು ಏನೇ ಹೇಳ್ಕೊಳ್ಳಿ ಅವ್ರು ಏನೇ ಹೇಳ್ಕೊಳ್ಳಿ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ 6ನೇ ತಾರೀಕು. ಆಕಾಂಕ್ಷೆ ಇಲ್ಲಿ ಶಾಸಕರು 140 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಶಾಸಕರ ಬಲ ಏನಿಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಸೊ ಕಾಂಗ್ರೆಸ್ಸು ಯಾವತ್ತೂ ಕೂಡ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ಬೇಕಂತ ಹೇಳಿದ್ದಾರೆ. ಸೊ ಯಾವ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಂತ ಬದ್ಧತೆಗೆ ನಾವು ಸಿದ್ಧವಾಗಿದ್ದೀವಿ. ಪ್ರಮಾಣ ವಚನ ಅಥವಾ ಏನು ಸರ್? 6ನೇ ತಾರೀಕು ಅವ್ರ ಪಟ್ಟಕ್ಕೆ ಹೇರ್ತಾರೆ. ಪ್ರಮಾಣ ವಚನ ನೋಡಿ, ಅವರು ನಮ್ಮ ವಿರೋಧ ಪಕ್ಷದಲ್ಲಿ ಇರೋರು. ಯತ್ನಾಳ್ ಅವರು ನಮ್ಮ ಪಕ್ಷದವರಲ್ಲ. ಅವ್ರ ಕರ್ತವ್ಯ ಏನು? ನಮ್ಮನ್ನ ಟೀಕೆ ಮಾಡುವಂಥದ್ದು, ನಮ್ಮನ್ನು ವಿರೋಧ ಮಾಡುವಂಥದ್ದು, ನಮ್ಮ ಕಾರ್ಯಕ್ರಮಗಳು ಅಡ್ಡಿ ಮಾಡುವಂಥದ್ದೇ ಕೆಲಸ ಅವ್ರದ್ದು. ಬೇರೆ ಏನಿದೆ ಅವ್ರ ಕೆಲಸ? ಅವ್ರಿಗೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು. ಅವರು ಸುಳ್ಳಾರ ಹೇಳ್ಬೋದು, ಒಳ್ಳೆದಾರ ಹೇಳ್ಬೋದು, ಕೆಟ್ಟದಾರ ಹೇಳ್ಬೇಕು. ಕೆಟ್ಟದಿದ್ರೆ ನಾವು ತಿರಸ್ಕಾರ ಮಾಡ್ತೀವಿ, ಒಳ್ಳೇದಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅವ್ರ ಕರ್ತವ್ಯನೇ ಅದು. ಅದರಲ್ಲಿ ಏನಿದೆ? ಯತ್ನಾಳ್ ಆದ್ರೂ ಬೇರೆಯವ್ರು ಆದ್ರೂ ಯತ್ನಾಳ್ ಅವ್ರ ಪಕ್ಷದ ವಿಚಾರವಾಗಿ ಅವ್ರು ಮಾತಾಡ್ಕೋಬೇಕು. ಅವ್ರಿಗೆ ಈಗಾಗಲೇ ಯಾವ ಸ್ಥಾನ ಕೊಟ್ಟಿದ್ದಾರೆ? ಅವ್ರಿಗೆ ಉಚ್ಚಾಟನೆ ಮಾಡಿ ಕೊನೆಯಲ್ಲಿ ಹಿಂದೆ ಕೂರಿಸಿದಾರಲ್ವ? ಅವ್ರಿಗೆ ಮುಂದೆ ಇದ್ದಾರೆ, ಅವರು ಮುಂದೆ ಇಲ್ಲ, ಹಿಂದೆ ಕೂತಿದ್ದಾರೆ. ಸರ್, ಅವತ್ತು CM ಮಾತ್ರ ಮತ್ತೆ ಬೇರೆ ಶಾಸಕರುಗಳು ಮತ್ತೆ ರಿಷಫಲ್ ಇರುತ್ತಾ ಏನು ಸರ್? ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ಮ ಕನಸು. ನಾವು ಆ ಕನಸನ್ನ ನೆನಸು ಮಾಡ್ಕೋಬೇಕು ಅಷ್ಟೇ.